ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಗಾದೆ ಮಾತಿದೆ. ಆದ್ರೆ ಇಲ್ಲೊಬ್ಬ ಖತರ್ನಾಕ್ ಗಂಡ ಹೆಂಡತಿಯ ಶೀಲವನ್ನ ಶಂಕಿಸಿ ದಿನಾಲು ಗಲಾಟೆ ಮಾಡ್ತಿದ್ದ. ಆದ್ರೆ ಇಂದು ಬೆಳಗಿನ ಜಾವ ಇದೇ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಮನೆಯಲ್ಲಿ ಮಲಗಿದ್ದ ಪತ್ನಿಗೆ ಪಾಪಿ ಪತಿ ಕೊಡಲಿಯಿಂದ ಹೊಡೆದು ಕೊಲೆಗೈದಿದ್ದಾನೆ. ಮಾಡಿದ ತಪ್ಪಿಗೆ ಆರೋಪಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಶೀಲಾ ಶಂಕಿಸಿ ಪತ್ನಿಯನ್ನ ಕೊಂದ ಪಾಪಿ ಪತಿ. ರಾತ್ರಿ ಮಲಗಿ ಬೆಳಕಾಗುವಷ್ಟರಲ್ಲಿ ಹೆಣವಾದ ಮಹಿಳೆ. ಹೀಗೆ ರಕ್ತದ ಮಡುವಿನಲ್ಲಿ ಹೆಣವಾಗಿ ಮಲಗಿರೋ ಮಹಿಳೆ, ತಾಯಿ ಮೃತದೇಹ ಕಂಡು ಬಿಕ್ಕಳಿಸಿ ಕಣ್ಣೀರಿಡ್ತಿರೋ ಮಕ್ಕಳು, ಕೊಲೆಯ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡುತ್ತಿರುವ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ. ಹೌದು, ಇದೇ ಊರಿನ ಗಂಗಮ್ಮ ರಾತ್ರಿ ಮಲಗಿ ಬೆಳಕಾಗುವಷ್ಟರಲ್ಲಿ ಹೆಣವಾಗಿದ್ದಾಳೆ. ಆದರೆ ಪತ್ನಿ ಹೆಣವಾಗ್ತಿದ್ದಂತೆ ಪಾಪಿ ಪತಿ ಹೊನ್ನಾವರ ಸ್ವಾಮಿ ಮನೆಯಿಂದ ಕಾಲ್ಕಿತ್ತಿದ್ದ. ಇದರಿಂದ ಗಂಡನೇ ಕೊಲೆ ಮಾಡಿರಬಹುದು ಅಂತ ಅನುಮಾನ ಶುರುವಾಗಿದೆ. ಇತ್ತ ಊರಿನ ಜನರು ಕೂಡ ಶೀಲಾ ಶಂಕಿಸಿ ಹತ್ಯೆಗೈದಿರಬಹುದು ಅಂತ ಗುಸುಗುಸು ಮಾತನಾಡ್ತಿದ್ದಾರೆ. ಅವನ್ ಮಾತ್ರ ಬಿಡುವಡ್ರಿ, ಅವ್ನ ಅಲ್ಲೇ ಕೊಲಿಬಿಟ್ಟು ನನ್ನ ಅಪ್ಪನೇ ಬೇಡ 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 ಗೊತ್ತಿಲ್ಲ ಸರ್. ಎಲ್ಲಾರು ಮಕ್ಕೊಂಡಿದ್ವಿ, ಎದ್ದು ನೋಡೋ ಶಳಿ ಎಲ್ಲ ಬ್ಲಡ್ಡಿಂಗ್ ನಿಂತ್ಕೊಂಡ್ಬಿಟ್ಟ, ಕಿವ್ಯಾಗ ಬಾಯಾಗ ಮುನ್ನಾಗ ರಕ್ತ ಬರ್ಬೋದು, ನೋಡಕ್ ಆಗಲ್ದು. 4 ಗಂಟೆ ಇಲ್ಲ ಸರ್, ಮೊನ್ನೆ ಭಾನುವಾರ ಆಗಿತ್ತು. 50,000 ಕೇಳಿದ್ರೆ 50,000 ಕೊಡೋದೆ, ಲಕ್ಷ ಕೇಳಿದ್ರೆ ಲಕ್ಷ ಕೊಡೋದೆ. ಹಿಂಗೆ ದೇವ್ರಿಗೆ ತಿರುಗಿ 5-6 ಲಕ್ಷ ಸಾಲ ಮಾಡ್ಕೊಂಡು ತಾನಾಗ್ಲೂ ರಾತ್ರಿ ನಿದ್ದೆ ನೀರ್ಗಟ್ಟ ದುಡ್ದು ತೀರ್ಸ್ಕೊಂಡ ಮಕ್ಕಳಿಬ್ಬರು ಮಕ್ಕಳು ಕೈ ಬಂದಾರ. ಅವ್ರನ್ನ ನನ್ನ ಮಗಳು ನೋಡಕ್ಕಿಲ್ದಂಗೆ ಕಡ್ದಾಕೇನಲ್ಲ ಸರ್. ರಾತ್ರಿ ಬೇಸ ಮಗಳ ನಿನ್ನೆ ಕರ್ಕೊಂಡೋಗಿ ದೇಶಂದ್ರ ಕೈ ಸಾಲಿ ಸೇರಿಸಿ ಸಂತೆ ಮಾಡ್ಕೊಂಬಂದು ಎಲ್ಲ ಇಕ್ಕಿ ಮನೆ ಮಿದ್ದೆ ಪಲ್ಯ ಮಾಡಿ ಎಲ್ಲರೂ ಉಂಡು ಮಕ್ಕಂದಿರಳೆ ಕಡ್ದಾಕಿ ಹೋದ್ರ. ಗುದ್ದಾಡಿಗೂ ಗುದ್ದಾಡಿಲ್ಲ, ಅವ್ರು ಮೊಮ್ಮಗಳು ಮೊನ್ನೆ ಗುದ್ದಾಡ್ಯಾರ. ಇನ್ನು ಮಹಿಳೆ ಕೊಲೆಯಾದ ವಿಷಯ ತಿಳಿಯುತ್ತಿದ್ದಂತೆ ಚಿತ್ರದುರ್ಗ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಯಾದ ಜಾಗದಲ್ಲಿ ಶ್ವಾನದಳ ಸುಕೋ ಟೀಮ್ ಕೂಡ ಭೇಟಿ ಕೊಟ್ಟು ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಇತ್ತ ಕೊಲೆ ಬಳಿಕ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ರಾಂಪುರ ಪೊಲೀಸರು ಅರೆಸ್ಟ್ ಮಾಡಿದ್ದು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂಬಂಧ ರಾಂಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ಬೆಳಗ್ಗೆ 3:30ಯಿಂದ 4:30 ಸುಮಾರಿಗೆ ರಾಂಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ವೆಂಕಟಾಪುರ ಗ್ರಾಮದಲ್ಲಿ ಹೊನ್ನೂರು ಸ್ವಾಮಿ ಎಂಬ ವ್ಯಕ್ತಿ ಅವನ ಹೆಂಡತಿಯಾಗಿರ್ತಕ್ಕಂಥ ಗಂಗಮ್ಮಳಿಗೆ ಯಾವುದೋ ಒಂದು ಕಾರಣಕ್ಕೆ, ಅಂದರೆ ತಾಯಿ ಜೊತೆಗೆ ಪದೇ ಪದೇ ನನ್ನ ಹೆಂಡತಿ ಜಗಳ ಮಾಡ್ತಾಳೆ ಅನ್ನೋ ಉದ್ದೇಶಕ್ಕೆ, ಹಾಗೆ ಮತ್ತೆ ಸರಿಯಾಗಿ ನೋಡ್ಕೊಳ್ತಿಲ್ಲ ನಮಗೆ ಅನ್ನೋ ಉದ್ದೇಶಕ್ಕೆ ಅವನ ಹೆಂಡತಿ ಮೇಲೆ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಆ ಬಗ್ಗೆ ಈಗಾಗಲೇ ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದೀನಿ. ಮತ್ತು DSP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆಲ್ಲ ಅಧಿಕಾರಿಗಳು ಜೊತೆಗೆ ಸೋಕೋ ಸಿಬ್ಬಂದಿಗಳು ಕೂಡ ಆ ಸ್ಥಳ ಪರಿಶೀಲನೆ ಮಾಡಿ ಕಾರಣ ಏನು ಮತ್ತು ಅದರ ಉದ್ದೇಶ ಏನು ಅಂತೇಳಿ ನಮ್ಮ ಅಧಿಕಾರಿಗಳು ಸೂಕ್ತವಾದ ತನಿಖೆ ಮಾಡ್ತಾರೆ. ಒಟ್ಟಾರೆ ಕ್ಷುಲ್ಲಕ ವಿಚಾರಕ್ಕೆ ತಾಳಿ ಕಟ್ಟಿದ ಹೆಂಡತಿಯನ್ನ ಪಾಪಿ ಪತಿ ಭೀಕರವಾಗಿ ಹತ್ಯೆ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆದರೆ ಇತ್ತ ಅಮ್ಮ ಸತ್ತು ಮಲಗಿದ್ರೆ ಅಪ್ಪ ಜೈಲು ಸೇರಿದ್ದು 3 ಮಂದಿ ಮಕ್ಕಳು ಮಾತ್ರ ಅನಾಥವಾಗಿವೆ. ಎಚ್ ಮಹಂತೇಶ್, ರಾಯಪುರ, TV5, ಚಿತ್ರದುರ್ಗ.